ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಕುಮಾರಸ್ವಾಮಿ ಅವರು ಮಾತುಕತೆಗೆ ಒಪ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರು ಮತ್ತೆ ಪತ್ರ ಬರೆದಿದ್ದಾರೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನೋಟಿಫೈ ಮಾಡ್ಬೇಕಾದ್ರೆ ಅಥವಾ ರೈತರ ಚರ್ಚೆ ಮಾಡ್ಬೇಕಾದ್ರೆ ಅವ್ರು ಖುದ್ದಾಗಿ ಬಂದು ರೈತರು ಅಲ್ಲಿ ಕೂತಿದ್ರ ವಿಧಾನಸೌಧದಲ್ಲಿ ಕರ್ಕೊಂಡು ಚರ್ಚೆ ಮಾಡಿಸಿದ್ದು, ಅವ್ರ ಮನೇಲಿ ಕರ್ಕೊಂಡು ಚರ್ಚೆ ಮಾಡಿಸಿದ್ರು. ನಾವು ಅದು ಹೇಳಲ್ಲ, ವಿಧಾನಸೌಧ ಪಡಸಾಲೆಗೆ ಬನ್ನಿ ಚರ್ಚೆ ಮಾಡಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಕುಮಾರಸ್ವಾಮಿಯವರು ಬರಕ್ ಆಗದಲ್ಲೇ ಪಲಾಯನ ಮಾಡಬಾರ್ದು, ಬರಬೇಕು, ರೈತರು ಕರ್ಕೊಂಡು ಬರಬೇಕು, ಪಲಾಯನ ಮಾಡಬಾರ್ದು. ರಿಕ್ವೆಸ್ಟ್ ಇದೆ, ಅದೇ ಪಲಾಯನ ಮಾಡಬಾರ್ದು, ಅಫಿಷಿಯಲ್ ಪಲಾಯನ ಮಾಡಬಾರ್ದು. ತಾಕತ್ತಿದ್ರೆ ಕುಮಾರಸ್ವಾಮಿಗೆ ತಾಕತ್ತಿದೆ, ಕುಮಾರಸ್ವಾಮಿಗೆ ತಾಕತ್ತಿದ್ರೆ ಬೇರೆಯವರು ಸರ್ ನಿಜವಾಗ್ಲೂ ರೈತರ ಸಮಸ್ಯೆ ನಾಶ ಆಗ್ತಿರೋ ಪಕ್ಷ ಅಲ್ಲ, ಯಾರು ಎಲ್ಲಿಗೆ ಹೋಗ್ತಾರಂತ ಅವ್ರ ಇಬ್ರು ನಾಯಕರು ಡಿಸೈಡ್ ಮಾಡ್ತಾರೆ. ಅವ್ರು ಆಲ್ರೆಡಿ ಫಿಕ್ಸ್ ಕೂಡ ಆಗಿರ್ತಾರೆ. ಭರತ್ ಏನೋ ಹೇಳ್ತಾ ಇದ್ರಿ, ಭರತ್ ನಿಮ್ದೇ ಸಮಯ ಹೇಳಿ ಭರತ್ ಕೊನೆಯದಾಗಿ. ಗೌಡ್ರಿಗೆ ಹೇಳ್ತೀನಿ, ಬೆಳಗಾವಿಲಿ ಇದೆ ಕುಮಾರಣ್ಣ ಕಬ್ಬನ್ ಸಮಸ್ಯೆ ಆದ್ರೆ ಬೆಳಗಾವಿಗೆ ಹೋಗಿದ್ರ ಚೇರ್ಗೆ ಇರೋ ವ್ಯಾಲ್ಯೂ ಕಬ್ಬಿನ ಬೆಂಬಲ ಬೆಲೆಗೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು 3 ವರ್ಷ ಸರ್ಕಾರ ಆಯ್ತು ಬಂದ್ಬಿಟ್ಟು ಅಲ್ಲಿ ಅವ್ರಿಗೆ ತಗೊಂಡು ಲಾಠಿ ಚಾರ್ಜ್ ಮಾಡಿರೋ ಅಂತ ನಾವು ನೋಡಿದೀವಿ. ಬಿಡದಿ ಮಾತಾಡ್ರಿ ನೀವು, ಬಿಡದಿ ರೈತರು ಪಾಪ ಇಲ್ಲಿ ಪಾಪ ಹೆಣ್ಮಗಳು ಅವಾಗಿಂದ ಏನದು ಯೋಚನೆ ಮಾಡ್ತಾ ಇದ್ರೆ ಏನ್ ಹೇಳ್ಬೇಕು ಅಂತ ಅಂದ್ಬಿಟ್ಟು ಬಿಡದಿ ಬಗ್ಗೆ ಮಾತಾಡ್ರಿ, ಅವ್ರ ಬಗ್ಗೆ ಮಾತಾಡ್ರಿ. ಮೇಡಮ್ ನಾನು ಹೇಳ್ತೀನಿ, ನೀವು ಅದ್ರ ಮೇಲೆ ಜನನೇ ಡಿಸೈಡ್ ಮಾಡಿ. ಮೇಡಮ್ ಮೂಲಭೂತ ಸೌಕರ್ಯಗಳು ಪ್ರತಿಯೊಂದು ನಮ್ಮ ಊರ್ಗಿದೆ. ಭರತ್ ಅವ್ರಿಗೆ ಸುಮ್ಮನೆ ಕೇಳಿಸ್ಕೊಳಕ್ ಹೇಳಿ. ಭರತ್ ಈಗ ನಿಮ್ದೇ ಭಾಗದ ರೈತರು ಹೇಳ್ತಿದ್ದಾರೆ ಏನಿಲ್ಲ ಅಂತ ನಾನು ಹೇಳ್ತೀನಿ. ಇದ್ರ ಮೇಲೆ ನೀವು ಡಿಸೈಡ್ ಮಾಡಿ ಮೇಡಮ್. ಇವರು ಯಾರು ಪಕ್ಷದವ್ರು ಮಾತಾಡೋದು ಬೇಡ, ನಾನು ಹೇಳ್ತೀನಿ ಮೇಡಮ್. ನಮ್ಮೂರು ಇಂಡಸ್ಟ್ರಿಯಲ್ ಏರಿಯಾ, ಏಷ್ಯಾಲೇ ನಂಬರ್ 1 ಇಂಡಸ್ಟ್ರಿಯಲ್ ಏರಿಯಾ ಹಾರೋಳ್ಳಿ ಇದೆ ಮೇಡಮ್. ನಮ್ಗೆ ಈ ಕಡೆ ಬಂದ್ರೆ ಬಿಡದಿ ಇದೆ. ನಾನು 1.5 ಕಿಲೋಮೀಟರ್ ಮೈನ್ ರೋಡಿಗೆ ಕನೆಕ್ಟ್ ಆಗುತ್ತೆ, ಕನಕಪುರ ಮೈನ್ ರೋಡ್ಗೆ. ಇನ್ನೊಂದ್ ಕಡೆ ಹೋದ್ರೆ 4 ಕಿಲೋಮೀಟರ್ ಮೈನ್ ರೋಡಿಗೆ ಕನೆಕ್ಟ್ ಆಗುತ್ತೆ. ನ್ಯಾಷನಲ್ ಹೈವೇಸ್ ಇದೆ, ಮತ್ತೆ ನಮಗೆ ಸ್ಟೇಟ್ ಹೈವೇಸ್ ಇದೆ. ಇದು ರೋಡ್ ಬಗ್ಗೆ ಮತ್ತೆ ನಮ್ಗೆ ಇರೋಂತ ಫೆಸಿಲಿಟೀಸ್ ಬಗ್ಗೆ ಹೇಳ್ತಿದ್ದೀನಿ. ಸ್ಕೂಲ್ಸ್ ಇದೆ, CBSE ಸ್ಕೂಲ್ಸ್ ಇದೆ, ಎಲ್ಲಾ ತರ ಸ್ಕೂಲ್ಸ್ ಇದೆ ನಮ್ಮ ಹತ್ರ. ಸೊ ಯಾವುದೇ ತರ ಮಕ್ಕಳನ್ನ ಹೊರಗಡೆ ಸೇರಿಸಬೇಕು ಅನ್ನೋದಿಲ್ಲ. ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸ ಬೇಕು ಅಂದ್ರೆ ಮಂಗಳೂರು ಕಡೆಗೋ ಬೆಂಗಳೂರು ಕಡೆಗೋ ಎಲ್ಲ ಕರ್ಕೊಂಡೋಗ್ತಾರೆ. ಈಗ ನೀವು ಇಲ್ಲಿದ್ದೀರಾ ಮೇಡಮ್, ನಿಮ್ಮ ಆಫೀಸ್ ಇದೆ, ನಿಮ್ಮ ಆಫೀಸ್ ಪಕ್ಕದಲ್ಲೇನೆ ಮಂತ್ರಿ ಮಾಲ್ ಬೇಕು, ಬರುತ್ತಾ ನಿಮ್ಗೆ? ನೀವು ಹೋಗ್ತೀರಾ ಹೋಗಲ್ವಾ? ಮುಂದೆ ಮೂವ್ ಆಗ್ತೀರಾ? ಒಳ್ಳೆ ಹಾಸ್ಪಿಟಲ್ ಬೇಕು ನಿಮ್ಗೆ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು, ನಿಮ್ ಆಫೀಸ್ ಪಕ್ಕನೇ ಸಿಗುತ್ತಾ? ಸಿಗಲ್ಲ, ಮೂವ್ ಆಗ್ತೀರಾ ಆಗಲ್ವಾ? ಏನು ಹೆಚ್ಚುವರಿ ಬೇಕು ಅಂದ್ರೆ ಯಾರಾದ್ರೂ ಮೂವ್ ಆಗ್ಬೇಕು. ನಾನು ಬೇಸಿಕಲಿ ಮಲ್ನಾಡಿಂದ ಬಂದಿರೋದು. ಪಾಪ ಅವ್ರು ಏನ್ ಮಾಡ್ಬೇಕು? ಅವ್ರ ಊರಲ್ಲಿ ಏನು ಸಿಗಲ್ಲ, ನಾವು ಹೋಗ್ಬೇಕು 8 ಕಿಲೋಮೀಟರ್ 10 ಕಿಲೋಮೀಟರ್ ದೂರಕ್ಕೆ ಹೋಗ್ಬೇಕು. ಸರ್ ಒಂದ್ ನಿಮಿಷ ಇರಿ ಸರ್, ನಾನ್ ಮಾತಾಡ್ತಾ ಇದ್ದೀನಿ. ಆತರ ಇರೋರು ಅವ್ರು ಏನ್ ಮಾಡ್ಬೇಕು? ನಾವ್ ಇಷ್ಟೆಲ್ಲ ಹತ್ರದಲ್ಲಿ ಇದೀವಿ, ಆದ್ರೂ ನಮಗೆ ಡೆವಲಪ್ಮೆಂಟ್ ಬೇಕು ಅಂತ ಹೇಳ್ತಿದ್ವಿ. ಈಗ ನಾನು ಹೇಳ್ದೆ, 2 ಕಡೆ ಇಂಡಸ್ಟ್ರೀಸ್ ಇದೆ, ಮಧ್ಯದಲ್ಲಿ ನಾವಿದೀವಿ. ಆ ಹೊಗೆ ಬರುತ್ತೆ, ಆ ಹೊಗೆನ ಈಗ ಒಳ್ಳೆ ವಾತಾವರಣದಲ್ಲಿ ಬೆಳಿತಾ ಇದೀವಿ ಮೇಡಮ್. ಮಕ್ಳು ಒಳ್ಳೆ ವಾತಾವರಣದಲ್ಲಿ ಬೆಳೆಸ್ತಾ ಇದೀವಿ. ನೆಕ್ಸ್ಟ್ ಎಲ್ಲ ಬರ್ತಾರೆ, ಬಾಂಗ್ಲಾದವರು, ಆಂಧ್ರದವರು, ಅವರು ಇವರು ಬಂದ್ಬಿಡ್ತಾರೆ ಜಾಬ್ ಆಪರ್ಚುನಿಟಿಗೋಸ್ಕರ. ಮಕ್ಳನ್ನ ಏನ್ ಮಾಡೋದು ಮೇಡಮ್? ಮಕ್ಳನ್ನ ನಾವೇ ಇಂಡೈರೆಕ್ಟ್ ಆಗಿ ನೀನ್ ಸಿಗರೇಟ್ ಸೇದು, ನೀನ್ ಡ್ರಗ್ಸ್ ತಗೋ ಅಂತ ನಾವೇ ಮಾಡ್ದಂಗಾಗುತ್ತೆ. ಸೊ ಎಲ್ಲಿಗೆ ಹೋಗೋದು ನಾವು ಫ್ಯೂಚರ್ಗೆ? ಒಳ್ಳೆ ಗಾಳಿ ಇಲ್ಲ, ಒಳ್ಳೆ ವಾತಾವರಣ ಇಲ್ಲ, ಮಕ್ಳಿಗೆ ಒಳ್ಳೆ ವಿದ್ಯಾಭ್ಯಾಸನೂ ಇವರೆಲ್ಲ ಅನ್ಕೊಂಡಿದ್ದಾರೆ ಮೇಡಮ್, ದುಡ್ಡು ಬಂದ್ರೆ ಒಳ್ಳೆ ಇದು ನಮ್ದು ದಡ್ಡತನ. ಯಾರು ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸಕ್ ಆಗಲ್ಲ, ಯಾಕಂದ್ರೆ ಅದೊಂದು ಲೆವೆಲ್ ಇರುತ್ತೆ, ಮಕ್ಕಳಲ್ಲೇ ಬರಬೇಕು ಅದು. ನಾನು ಬೀಯಿಂಗ್ ಎ ಟೀಚರ್ ಆಗಿ ಮಾತಾಡ್ತಾ, ನಾನು ಟೀಚರ್ ಆಗಿ ವರ್ಕ್ ಮಾಡಿದ್ದೀನಿ, ನನಗೂ ನಾಲೆಡ್ಜ್ ಇದೆ ಅದ್ರ ಬಗ್ಗೆ. ಸೊ ಇವರೆಲ್ಲ ಅಕ್ವೈರ್ ಅನ್ಕೊಂಡು ಹೋಗ್ಕೊಂಡು ನಿಜವಾದ ರೈತರ ಪರಿಸ್ಥಿತಿನ ಯಾರು ಕೇಳೋರೇ ಇಲ್ಲ ಮೇಡಮ್. ನಮಗೆ ಡೆವಲಪ್ಮೆಂಟ್ ಅವಶ್ಯಕತೆ ಇಲ್ಲ. ಪಾಪ ಅಲ್ಲಿ ಸಣ್ಣ ರೈತರಿದ್ದಾರೆ, ಹಸುಗಳನ್ನ ಸಾಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅವರೆಲ್ಲ ಎಲ್ಲಿಗೆ ಹೋಗ್ಬೇಕು ಮೇಡಮ್? ಈಗ ಹೇಳಿದ್ರು ವೀರಪ್ಪನ್ ಕಳ್ಳ ನಮ್ಮ ಪ್ರಕಾರ, ಯಾಕಂದ್ರೆ ದಂತ ಕದಿತಾ ಇದ್ರು, ಶ್ರೀಗಂಧದ ಮರ ಕಡಿತಾ ಇದ್ರು. 1 ನಿಮಿಷ ಸರ್, ನಾನು ಮರ ಕಡಿತಾ ಇದ್ರು. ಈಗ ನಮ್ಮಲ್ಲೂ ಮರ ಹೋಗ್ತಾ ಇದೆ. ಎಷ್ಟು ಲಕ್ಷ ಗಿಡಗಳಿದೆ ಸರ್? 6 ಲಕ್ಷ ಮರಗಳು ಒಟ್ಟಿಗೆ ಹೋಗ್ತಾ ಇದೆ ನಮ್ದು. ಈಗ ಮರಗಳು ನಮ್ಮಲ್ಲೂ ಕಡಿತಾ ಇದ್ದಾರೆ. ಶ್ರೀಗಂಧ ಮರ, ತೆಂಗಿನ ಮರ, ಕಲ್ಪವೃಕ್ಷ, ಬೆಳಗ್ಗೆ ಎದ್ರೆ ಕೈ ಮುಗಿಬೇಕು. ತೆಂಗಿನಕಾಯಿ ಇಲ್ಲದೆ ಯಾವ ಪೂಜೆ ಪುನಸ್ಕಾರನೂ ನಡೆಯಲ್ಲ.
ಸೊ ಮರಗಳು ಹೋಗ್ತಾ ಇದೆ ನಮ್ಮಲ್ಲೂ. ಅಲ್ಲಿ ದಂತಕ ದಾನೇನ್ ಸಾಯಿಸಿದ್ರು, ಇಲ್ಲಿ ದನಗಳನ್ನ ಕಸಾಯಿ ಖಾನೆಗ ಎಲ್ಲಿ ಕರ್ಕೊಂಡು ಹೋಗೋದು ಮೇಡಮ್? ಅವ್ರಿಗೂ ಅವನಿಗೂ ನಮ್ಗೂ ಈಗ ಈಗ ಒಂದು ಅವಕಾಶ ಫೈನಲಿ ನೀವು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು Madam, ಸರ್ಕಾರಕ್ಕೆ ಏನ್ ಮನವಿ ಮಾಡ್ಕೊಳ್ತೀರಿ ಈ ಮೂಲಕ? ಅವ್ರು ಹೇಳ್ತಿದ್ದಾರೆ ವಿಧಾನಸೌಧಕ್ಕೆ ಬನ್ನಿ ಮುಕ್ತ ಚರ್ಚೆ ಮಾಡೋಣ ಅಂತ. ಮೇಡಮ್ 5 ಜನ ಹೋದ್ರೆ ಏನ್ ಬಂತು ಮೇಡಮ್? ಬಿಡ್ದಿಗೆ ಬರ್ಬೇಕು ಅಂತ ವಿಶಾಲವಾಗಿದೆ. ನಾನು ಹೇಳಿದೀನಿ ತುಂಬಾ ಸಲ, ನಾನು ಮಾತಾಡಿದೀನಿ ಮೇಡಮ್. ಅವ್ರೊಂದು ಉಗ್ರನು ನಾವು ಟಚ್ ಮಾಡಲ್ಲ ಮೇಡಮ್. ನಾವು ಅವ್ರ ಸೆಕ್ಯೂರಿಟಿಲೇ ಬರ್ಲಿ, ನಾವು ಅವ್ರಿಗೆ ಏನೂ ತೊಂದರೆ ಕೊಡಲ್ಲ, ಬರ್ಲಿ ಮಾತಾಡ್ಲಿ ಮೇಡಮ್. ಇನ್ನೊಂದ್ಸರ್ ಒಂದ್ ನಿಮಿಷ, ಅವರು ಬೇರೆಯವರಲ್ಲ, ನಮ್ ಜಿಲ್ಲೆಯವರೇನೇನೆ. ಹೌದು, ನಮ್ ಜಿಲ್ಲೆಯವರೇನೇನೆ, ನಾವೇನ್ ಹೊಸಬ್ರಲ್ಲ ಅಂತ ಹೇಳಿದ್ರು. ನಿಮ್ದು ಮಾತ್ರ ಯಾಕೆ ತಗೊಂಡ್ರು ಹೇಳಿ ಅದನ್ನು. ಕನಕಪುರದಲ್ಲಿ ಇರೋ ಜಮೀನ್ ಮಾರ್ಬೇಡಿ, ನೀವು ಉಳಿಸ್ಕೊಳ್ಳಿ ಜಮೀನು, ಬಿಡದವ್ರು ಮಾತ್ರ ಜಮೀನು ಕಿತ್ಕೊಳ್ತೀವಿ ಅಂತ ಯಾಕೆ ಹೇಳ್ತಿದ್ರೆ ಹೇಳಿ ಉತ್ತರ ಅದಕ್ಕೂ. ಕನಕಪುರದವ್ರು ಮಾತ್ರ ಜಮೀನ್ದಾರು, ರೈತರು, ಅವ್ರು ಮಾತ್ರ ಜಮೀನು ನೀವು ಕೊಡಬೇಡಿ ಯಾವುದೇ ಕಾರಣಕ್ಕೂ ಅಂತ ಒಳ್ಳೆ ಬೆಲೆ ಅವ್ರಿಗೂ ಹೇಳಿ ಜಮೀನು ಉಳಿಸ್ಕೊಳ್ಳಿ. ಭರತ್, ಇಷ್ಟೊತ್ತು ನಮ್ ಜೊತೆ ಜಾಯಿನ್ ಆಗಿದ್ದಕ್ಕೆ ಥ್ಯಾಂಕ್ ಯು. ಎನಿವೆ ನೀವು ಕೊಡೋದಕ್ಕೆ ರೆಡಿ ಆಗಿದ್ದೀರಿ, ಕಾದ್ ನೋಡೋಣ ಚರ್ಚೆ ಆದಾಗ ಯಾರ್ಯಾರ ಅಭಿಪ್ರಾಯ ಏನಿರುತ್ತೆ ಅಂತ. ನಟರಾಜ್ ಸರ್ ಧನ್ಯವಾದಗಳು. ಶಾಂಭವಿ ಅವರೇ, ಎನಿವೆ ನಿಮ್ಗೆ ನ್ಯಾಯ ಸಿಗ್ಲಿ ಅನ್ನೋದಷ್ಟೇ. ರೈತರ ಪರವಾಗಿ ಯಾವಾಗಲೂ ಕೂಡ ಮಾಧ್ಯಮಗಳಿರುತ್ತೆ, ನಮ್ಮ ಬಗ್ಗೆ ಡೌಟ್ ಬೇಡ. ಜೊತೆಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಗಮನ ಕೊಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಮುಕ್ತ ಆಹ್ವಾನ ಏನೋ ಕೊಟ್ಟಿದ್ದಾರೆ, ಆದರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಆ ಭಾಗದ ರೈತರು ಮನವಿ ಮಾಡ್ಕೊಳ್ತಿದ್ದಾರೆ. ಯಾರು ಕೊಡೋದಕ್ಕೆ ಒಪ್ಕೊಂಡಿದ್ದಾರೋ ಕೊಡೋದಕ್ಕೆ ಒಪ್ಕೊಂಡಿಲ್ಲೋ ಬೇರೆ ವಿಚಾರ, ಆದರೆ ನಿಜವಾದ ವಾಸ್ತವ ಪರಿಸ್ಥಿತಿನ ಮತ್ತೊಮ್ಮೆ ಅವಲೋಕನ ಮಾಡೋದ್ರಲ್ಲಿ ತಪ್ಪಿಲ್ಲ. ಸರ್ಕಾರ ರೈತರ ಪರವಾಗಿ, ರೈತರ ಬಗ್ಗೆ ಅಭಿಮಾನ ಕಾಳಜಿ ಇಟ್ಕೊಂಡಿರುವಂತಹ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಪರಾಮರ್ಶೆ ಮಾಡೋದ್ರಲ್ಲಿ, ಮತ್ತೊಮ್ಮೆ ಅವಲೋಕನ ಮಾಡೋದ್ರಲ್ಲಿ, ಮತ್ತೊಮ್ಮೆ ರೈತರ ಅಭಿಪ್ರಾಯ ಸಂಗ್ರಹ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಇಷ್ಟು ಹೋರಾಟಗಳು, ವಿರೋಧ, ಪಾದಯಾತ್ರೆ, ಪಾಪ ತೊಟ್ಟು ವಿಷ ಕೊಡಿ ಅನ್ನೋ ಕೇಳೋ ಮಟ್ಟಿಗೆ ರೈತರು ಬಂದಿದ್ದಾರೆ ಅಂದ್ರೆ ಮತ್ತೊಮ್ಮೆ ಕೇಳಿ ಸರ್, ಕೇಳಿ ಅಟ್ಲೀಸ್ಟ್ ಆ ನಂತರದಲ್ಲಿ ನೀವು ಒಂದು ನಿರ್ಧಾರಕ್ಕೆ ಬನ್ನಿ ಅನ್ನೋದಷ್ಟೇ ನಮ್ಮ ಆಶಯ. ಎನಿವೆ 26, 27 ಯಾವ ಡೇಟ್ ಫಿಕ್ಸ್ ಆಗುತ್ತೆ, ಎಲ್ಲಿ ವೇದಿಕೆ ಫಿಕ್ಸ್ ಆಗುತ್ತೆ, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಿಜಕ್ಕೂ ಬಿಡದಿಗೆ ಹೋಗ್ತಾರಾ, ವಾಸ್ತವ ಪರಿಸ್ಥಿತಿನ ಅವಲೋಕನ ಮಾಡ್ತಾರಾ ಅನ್ನೋದನ್ನ ಕಾದ್ ನೋಡೋಣ. ಏನೇ ಆಗಲಿ ರೈತರಿಗೆ ನ್ಯಾಯ ಸಿಗ್ಲಿ.